ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾಧನಾ ಸ್ಪಿಯರ್. ಇವತ್ತು ಏನು ವಿಡಿಯೋ ಮಾಡ್ತಿದ್ದೀವಿ ಅಂದರೆ ಕೆಸೆಟ್ ಎಕ್ಸಾಮು 2 ನವೆಂಬರ್ ಅಲ್ಲೇ ಇರೋದ್ರಿಂದ ನಿಮಗೆ ಸ್ವಲ್ಪ ಮನಸ್ಸಲ್ಲಿ ಡೌಟ್ ಇರುತ್ತೆ, ಏನು ರೂಲ್ಸು, ಎಕ್ಸಾಮ್ ಸೆಂಟ್ರಲ್ಲಿ ಏನೇನು ಇರುತ್ತೆ ಏನೇನು ಇರಲ್ಲ. ಸೊ ಇದು ಆಲ್ರೆಡಿ ಎಕ್ಸಾಮ್ ಬರೆದಿರೋರು ಗೊತ್ತಿರುತ್ತೆ, ಬಟ್ ದೇರ್ ಆರ್ ಆಲ್ಸೋ ಫ್ರೆಷರ್ಸ್. ಫಸ್ಟ್ ಟೈಮ್ ಎಕ್ಸಾಮ್ ಬರೆಯೋರು ಇರ್ತೀರ, ನಿಮಗೆ ಏನು ರೂಲ್ಸ್ ಇರುತ್ತೆ, ಏನಾದರೂ ಫಾಲೋ ಮಾಡಬೇಕಾ ಅನ್ನೋ ಭಯ ನಿಮ್ಮಲ್ಲಿದ್ದರೆ, ಎಂಜೈಟಿ ನಿಮ್ಮನ್ನು ಕಾಡ್ತಾ ಇದ್ದರೆ ಈ ವಿಡಿಯೋ ನಿಮಗೋಸ್ಕರನೇ ಮಾಡಿರೋದು. ಮೊದಲಿಗೆ ನೆನ್ಪಿಟ್ಕೊಳ್ಳಿ, ನೀವು ಆಲ್ರೆಡಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಹಾಗೆ ಒಂದು ದಿನ ಮುಂಚೆನೇ ಪ್ರಿಂಟೌಟ್ ತೆಗೆಸ್ಕೊಂಡು ಇಟ್ಕೊಳ್ಳಿ. ಯಾಕೆ ಅಂದರೆ ಒಂದೊಂದು ದಿನ ಎಕ್ಸಾಮ್ ಹಿಂದಿನ ದಿನ ಕರೆಂಟ್ ಇರಲ್ಲ, ಅಥವಾ ಏನೋ ಆಗಿರುತ್ತೆ, ಮರ್ತೋಗಿರ್ತೀರ. ಸೊ ಆ ಥರ ಎಲ್ಲ ಆಗಬಾರ್ದು ನಿಮಗೆ. ಸೊ ಅಡ್ವಾನ್ಸ್ ಪ್ರಿಂಟೌಟ್ನ ತೆಗೆದಿಟ್ಕೊಳ್ಳಿ. ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಪೇಪರ್ 2 ಪೇಪರಲ್ಲಿರುತ್ತೆ, ಪೇಪರ್ 1 ಆ್ಯಂಡ್ ಪೇಪರ್ 2. ಪೇಪರ್ 1 ಮತ್ತು 2 ಇರುತ್ತೆ. ಪೇಪರ್ 1ಅಲ್ಲಿ ಟೋಟಲ್ ಮಾರ್ಕ್ಸ್ 100, ಪೇಪರ್ 2 ಅಲ್ಲಿ ಟೋಟಲ್ ಮಾರ್ಕ್ಸ್ 200. ಇಲ್ಲಿ 50 ಕಂಪಲ್ಸರಿ ಕ್ವೆಶನ್ಸ್ ಇರುತ್ತೆ, ಇಲ್ಲಿ 100 ಕಂಪಲ್ಸರಿ ಕ್ವೆಶನ್ ಇರುತ್ತೆ. ಟೋಟಲ್ ನಿಮಗೆ 3 hours ಟೈಮ್ ಕೊಟ್ಟಿರ್ತಾರೆ. ದಟ್ ಈಸ್ 10 AM ಇಂದ 1 PM ವರೆಗೂ ಟೈಮ್ ಇದೆ. ಇದನ್ನು ನೆನ್ಪಿಟ್ಕೊಳ್ಳಿ, 3 hours. ಫಸ್ಟಿಗೆ 50 ಕ್ವೆಶನ್ಸ್, ಸೆಕೆಂಡ್ ಪೇಪರಲ್ಲಿ 100 ಕ್ವೆಶನ್ಸ್. ದಿಸ್ ಈಸ್ ವಾಟ್ ದ ಎಕ್ಸಾಮ್ ಈಸ್. ಬನ್ನಿ ನಾವು ಫಸ್ಟಿಗೆ ಏನು ಇನ್ಸ್ಟ್ರಕ್ಷನ್ಸ್, ಏನು ನಿಮಗೆ ರೂಲ್ಸ್ ಏನಿರುತ್ತೆ ಎಕ್ಸಾಮ್ ಹಾಲಲ್ಲಿ, ಅಥವಾ ಏನು ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತಂದರೆ, ಎಕ್ಸಾಮ್ಗೆ ಹೋಗಬೇಕಾದ್ರೆ ಏನೇನು ತೊಗೊಂಡು ಹೋಗಬೇಕು, ಏನು ತೊಗೊಂಡು ಹೋಗಬಾರ್ದು ಅನ್ನೋದನ್ನು ಒಂದ್ಸತಿ ನೋಡ್ಕೊಂಡು ಬಿಡೋಣ. ಓಕೆನಾ? ಸೊ ಫಸ್ಟ್ ಬಂದುಬಿಟ್ಟು ನೀವು ಅಡ್ಮಿಷನ್ ಟಿಕೆಟ್ ಅಂದರೆ ಹಾಲ್ ಟಿಕೆಟನ್ನು ತೊಗೊಂಡು ಹೋಗಬೇಕು. ಇದು ವೆರಿ ಇಂಪಾರ್ಟೆಂಟ್, ಇದನ್ನು ಬಿಟ್ಬಿಟ್ಟು ಹೋಗಬೇಡಿ. ಮಿನಿಮಮ್ ಒಂದು 10 times ಆದರೂ ಚೆಕ್ ಮಾಡ್ಕೊಂಡಿರ್ತಾರೆ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ. ಸೊ ನಿಮ್ಮದು ಫೋಟೋ ಕ್ಲಿಯರ್ ಇರಲಿಲ್ಲ ಅಂದರೆ, ನಿಮ್ಮ ಹಾಲ್ ಟಿಕೆಟಲ್ಲಿರೋ ಫೋಟೋ ಕ್ಲಿಯರ್ ಇರಲಿಲ್ಲ ಅಂದರೆ ದಯವಿಟ್ಟು ಏನು ಮಾಡಿ, ಕಲರ್ ಪ್ರಿಂಟೌಟ್ನ ತೊಗೊಂಡು ಹೋಗಿ. ಓಕೆನಾ? ಬಟ್ ಇಫ್ ಯುವರ್ ಫೋಟೋ ಈಸ್ ವೆರಿ ಕ್ಲಿಯರ್ ಆ್ಯಂಡ್ ರೀಸೆಂಟಾಗಿರೋ ಫೋಟೋ ಅಪ್ಲೋಡ್ ಮಾಡಿದರೆ ಯು ಡೋಂಟ್ ನೀಡ್ ಟು ಟೇಕ್ ಔಟ್ ದ ಕಲರ್ ಪ್ರಿಂಟೌಟ್. ಸೊ ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನು ಗೊತ್ತಾ, ನಿಮ್ಮ ಎಕ್ಸಾಮ್ ಸೆಂಟರ್ನ ಒನ್ ಡೇ ಬಿಫೋರ್ ನೋಡ್ಕೊಳ್ಳಿ. ಯಾಕೆಂದರೆ ಇವಾಗ ಬಸ್ ರಶ್ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಹಾಗೆ ಒಂದೊಂದು ಸತಿ ನಮಗೆ ಬೇಕಾದ ಟೈಮಿಗೆ ಬಸ್ ಸಿಗಲ್ಲ, ಆಟೋ ಸಿಗಲ್ಲ, ಏನೇನೋ ಆಗಿರುತ್ತೆ. ಅದಕ್ಕೆ ಒಂದಿನ ಮುಂಚೆ ನಿಮ್ಮ ಎಕ್ಸಾಮ್ ಸೆಂಟ್ರನ್ನ ನೋಡ್ಕೊಂಡು ಇಟ್ಕೊಳ್ಳಿ. ಹಾಗೆ ನಿಮ್ಮ ಅಡ್ಮಿಷನ್ ಟಿಕೆಟಲ್ಲಿರುವಂಥ ಇನ್ಸ್ಟ್ರಕ್ಷನ್ನು ಕೂಡ ಓದ್ಕೊಳ್ಳಿ, ಅದರಲ್ಲಿ ಏನಾದರೂ ಸ್ಪೆಷಲ್ ಇದೆಯಾ ಅಂತ. ಆಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಏನು ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಸೊ ನೋ ನೆಗೆಟಿವ್ ಮಾರ್ಕಿಂಗ್. ಸೊ ನೆಗೆಟಿವ್ ಮಾರ್ಕಿಂಗ್ ಏನೂ ಇಲ್ಲ ಅಂದರೆ ಪ್ಲೀಸ್ ಅಟೆಂಡ್ ಆಲ್ 150 ಕ್ವೆಶನ್ಸ್. ನಿಮಗಿರೋ ಟೋಟಲ್ ಕ್ವೆಶನ್ಸನ್ನು ಅಟೆಂಪ್ಟ್ ಮಾಡಿ ಬನ್ನಿ, ಯಾವ ಕ್ವೆಶನನ್ನು ಬಿಟ್ಟು ಬರೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ರೂಲ್ ಏನಂದರೆ, ಯಾವುದನ್ನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂದರೆ ನಿಮ್ಮಲ್ಲಿ ಬರುವಂತಹ ಈ ವಾಚ್, ನಿಮಗೆಲ್ಲರೂ ಸ್ಮಾರ್ಟ್ ವಾಚ್ ಕಟ್ಕೊಂಡು ಹೋಗ್ತೀರಾ, ಹೌದಾ? ಸ್ಮಾರ್ಟ್ ವಾಚು, ಬ್ಲೂಟೂತ್ ಡಿವೈಸಸ್ಸು, ಇಯರ್ಫೋನ್ಸು, ಫೋನು, ಆ ಥರ ಬರುವಂಥ ಎಲ್ಲವನ್ನು, ಕ್ಯಾಲ್ಕುಲೇಟರ್ಸ್ ಇನ್ಕ್ಲೂಡಿಂಗ್ ಕ್ಯಾಲ್ಕುಲೇಟರ್ಸ್, ಆಮೇಲೆ ಸ್ಕಿಪ್ ಮಾಡಿದೆ. ಆಮೇಲೆ ಇನ್ನೂ ಏನು ಬಂದುಬಿಡ್ತು ಅಂದರೆ, ಈ ಥರ ನಾವು ಕೊರಳಲ್ಲಿ ಒಂದೊಂದು ಸತಿ ಮರೆತು ಇಯರ್ಫೋನ್ನ ಅದೆಲ್ಲ ಹಾಗೆ ಹಾಕೊಂಡು ಹೋಗ್ಬಿಟ್ಟಿರ್ತೀವಿ. ಅದನ್ನೆಲ್ಲ ನೆನ್ಪಿಟ್ಕೊಂಡು ತೆಗ್ದಿಟ್ಟು ಹೋಗಿ, ಆಯಿತಾ? ಯಾಕೆಂದರೆ ಅದು ಎಕ್ಸಾಮ್ ಹಾಲಲ್ಲಿ ಸಿಕ್ತು ಅಂದರೆ ನಿಮ್ಮನ್ನು ಅವರು ಡಿಬಾರ್ ಮಾಡಿಬಿಡ್ತಾರೆ. ಸೊ ದಯವಿಟ್ಟು ನೀವು, ನಾನು ಏನಕ್ಕೆ ಇದನ್ನು ಹೇಳ್ತಿರೋದು ಈ ಪಾಯಿಂಟ್ ಅಂದರೆ, ನಾವು ಯಾರು ಇಂಟೆನ್ಷನಲಿ ಇಯರ್ಫೋನ್ಸನ್ನು ಹಾಕೊಂಡು ಹೋಗಲ್ಲ, ಬಟ್ ನಮಗೆ ಬಸ್ಸಲ್ಲೇನೋ ಹಾಕ್ಕೊಂಡಿರ್ತೀವಿ, ಎಕ್ಸಾಮ್ ಹಾಲಲ್ಲೂ ಹಾಗೆ ಒಳಗಡೆ ಹೋಗಿಬಿಡ್ತೀವಿ. ಸೊ ದಟ್ ಈಸ್ ವಾಟ್, ಅದಕ್ಕೆ ಅದು ಮರಿಬಾರ್ದು ಅಂತ ಅದನ್ನೊಂದು ಹೋಗಬೇಕಾದ್ರೆ ತೆಗ್ದುಬಿಟ್ಟು ಹೋಗಿ ಅಂತ ಹೇಳ್ತಿರೋದು. ನೆಕ್ಸ್ಟ್ ನಾವು ಎಲ್ಲರೂ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಏನು ಬಟ್ಟೆ ಹಾಕೊಂಡು ಹೋಗಬೇಕು, ಯಾಕೆ ಎಕ್ಸಾಮಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗೋದೆ ಇದು. ಸೊ ನಾನು ಹೇಳೋದೇನೆಂದರೆ, ಎಕ್ಸಾಮ್ ಎಕ್ಸ್ಪೀರಿಯನ್ಸಿಂದ ಏನು ಹೇಳೋದು ಗೊತ್ತಾ, ಮೋಸ್ಟ್ಲಿ ಪ್ರಿಫರ್ ಏನು ಬಟ್ಟೆ, ಡ್ರೆಸ್ ಕೋಡ್ ಏನು ಅಂತಂದರೆ, ಪ್ರಿಫರ್ ಲೈಟ್ ಕಲರ್ಡ್ ಕ್ಲೋತ್ಸ್. ಲೈಟ್ ಕಲರ್ಡ್ ಇರಬೇಕು, ಲೆಸ್ ಪಾಕೆಟ್ಸ್, ಅವುಗಳಿಗೆ ತುಂಬ ಕಡಿಮೆ ಪಾಕೆಟ್ಸ್ ಇರೋವಂಥ ಬಟ್ಟೆಗಳು. ಆಮೇಲೆ ಲೂಸ್ ಕ್ಲೋತ್ಸ್, ನೀವು ಯಾರು ದಯವಿಟ್ಟು ಟೈಟ್ ಆಗಿರೋ ಜೀನ್ಸನ್ನು ಆ ಥರ ಎಲ್ಲ ಹಾಕ್ಕೊಂಡು ಹೋಗಬೇಡಿ. ಓಕೆ? ಆಮೇಲೆ
ಈ ಆವಾಗಲೇ ಒಂದು ಟೈಟ್ ಕ್ಲೋತ್ಸ್ ಆಯಿತು. ಆಮೇಲೆ ನೆಕ್ಸ್ಟ್ ಏನೇನಂತಂದರೆ ಇಷ್ಟೇ. ಆಮೇಲೆ ಲೈಟ್ ಕಲರ್ಡು, ಆಮೇಲೆ ಮೆನ್ಸಿಗೆ ಸ್ಪೆಸಿಫಿಕಲಿ ಮೆನ್ಸ್ ಫುಲ್ ಲೆಂತ್ ಶರ್ಟ್ಸ್ ಹಾಕೊಂಡು ಹೋಗ್ಬೇಡಿ. ಫುಲ್ ನಿಮ್ಮದು ಕೈಯೆಲ್ಲ ಕವರ್ ಆಗೋ ಥರ ಟೀ ಶರ್ಟ್, ಪ್ರಿಫರೇಬಲಿ ಟೀ ಶರ್ಟ್ ಹಾಕೊಂಡು ಹೋಗಿ. ಆಮೇಲೆ ಡೆನಿಮ್ ಅಂದರೆ ಜೀನ್ಸನ್ನು ಅವಾಯ್ಡ್ ಬಟನ್, ಇದು ಮೆಟಲ್ ಬಟನ್ಸ್ ಇರುತ್ತೆ ಗೊತ್ತಾ, ಆ ಥರ ಇರೋ ಜೀನ್ಸನ್ನು ಹಾಕೊಂಡು ಹೋಗಬೇಡಿ. ಅಲ್ಲಿ ನಿಮಗೆ ಮೆಟಲ್ ಡಿಟೆಕ್ಟರಲ್ಲಿ ಇದು ಡಿಟೆಕ್ಟ್ ಆಗಿಬಿಟ್ರೆ ಅವರು ಸುಮ್ಮನೆ ನಿಮ್ಮನ್ನ ಹೊರಗಡೆ ನಿಲ್ಲಿಸೋದು, ನಿಮ್ಗೆ ಇನ್ನೂ ಸ್ವಲ್ಪ ಎಕ್ಸಾಮ್ ಸ್ಟ್ರೆಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕೆ ಇದನ್ನು ಅವಾಯ್ಡ್ ಮಾಡಿ. ಕಾಟನ್ ಕ್ಲೋತ್ಸ್ ಪ್ರಿಫರ್ ಮಾಡಿ ಹಾಕೊಂಡೋಗಿ. ನೈಟ್ ಡ್ರೆಸ್ ಥರ ಎಷ್ಟೋ ಜನ ನೈಟ್ ಡ್ರೆಸ್ ಮೇಲೆ ಎಕ್ಸಾಮಿಗೆ ಬಂದಿರ್ತಾರೆ. ಸೊ ನೀವು ಆ ಥರ ಹೋದರೆ ಏನೂ ಪ್ರಾಬ್ಲಮ್ ಇರಲ್ಲ. ದೆನ್ ಇನ್ನೊಂದೇನು ಅಂತಂದರೆ, ನಾವು ಆವಾಗಲೇ ಕೇಳಿದ್ವಿ ವಾಚಸ್ಸಲ್ಲಿ ಡಿಜಿಟಲ್ ವಾಚಸ್ ನಡೆಯಲ್ಲ ಅಂತ ಹೇಳಿದೆ. ಅದ್ರ ಜೊತೆಗೆ ಅನಾಲೋಗಸ್ ವಾಚ್ ಅಂದರೆ ನಮ್ಮ ಹತ್ರ ಏನು ಡಿಜಿಟಲ್ ವಾಚ್ ಇಲ್ಲ, ಮುಳ್ಳಿರೋದಿದೆ, ಈ ಥರ ಇದೆ, ನಡೆಯುತ್ತಾ? ನೋ, ಯಾವುದೇ ವಾಚು ನಡೆಯಲ್ಲ. ನಿಮಗೆ ಎಕ್ಸಾಮ್ ಹಾಲಲ್ಲಿ ಅವರು ಒಂದು ವಾಲ್ ಕ್ಲಾಕನ್ನು ಕೊಟ್ಟಿರ್ತಾರೆ. ಸೊ ನೀವು ಬೇರೆ ಯಾವ ವಾಚನ್ನು ಹಾಕೊಂಡು ಹೋಗೋ ಅಗತ್ಯ ಇಲ್ಲ. ಸೊ ದಯವಿಟ್ಟು ನಿಮ್ಮ ಎಲ್ಲ ವಾಚ್ಗಳನ್ನ, ಆಮೇಲೆ ನಿಮ್ಮ ಜ್ಯುವೆಲ್ರಿ ಇರುತ್ತೆ ಕೈಯಲ್ಲಿ, ರಿಂಗ್ ಮತ್ತು ಬ್ರಾಸ್ಲೆಟ್ಸ್, ಅದೆಲ್ಲ ತೆಗ್ದಿಟ್ಬಿಟ್ಟು ಹೋಗಿ. ಆಮೇಲೆ ಯಾವುದಾದ್ರು ದೇವ್ರ ದಾರ ಎಲ್ಲ ಕಟ್ಕೊಂಡಿರ್ತಾರಲ್ಲ, ಪ್ರಿಫರೇಬಲಿ ಅದನ್ನು ಎಲ್ಲ ತೆಗ್ದಿಟ್ಟು ಹೋಗಿ. ಯಾಕಂದರೆ ಅಲ್ಲಿ ಹೋಗಿ ಕಟ್ ಮಾಡ್ತಾರೆ ಅವರಷ್ಟು. ಸೊ ಅದಕ್ಕಿಂತ ಮುಂಚೆ ನೀವು ಅಡ್ವಾನ್ಸ್ ಆಗಿ ಪ್ರಿಪೇರ್ಡ್ ಆಗಿಬಿಟ್ರೆ ಒಳ್ಳೆಯದು. ಇನ್ನು ಬಂದುಬಿಟ್ಟು ಜ್ಯುವೆಲ್ರಿಗೆ ಮ್ಯಾರಿಡ್ ಇರ್ತಾರಲ್ಲ, ಅವರಿಗೆ ಏನು ಅಲೌಡು ಏನಿಲ್ಲ ಅಂತ. ಮೋಸ್ಟ್ಲಿ ಕಾಲುಂಗ್ರ, ನಿಮ್ಮದು ಕಾಲುಂಗ್ರ ಅಲೋ ಮಾಡ್ತಾರೆ. ಆಮೇಲೆ ಇದು ತಾಳಿ ಕೂಡ ಅಲೋ ಮಾಡ್ತಾರೆ. ಇದೆರಡನ್ನ ಅಲೋ ಮಾಡ್ತಾರೆ. ಬಟ್ ನೀವು ಮೆಟಲ್ ಬ್ಯಾಂಗಲ್ಸು, ಆಮೇಲೆ ಕಿವಿಲಿ ತುಂಬ ದೊಡ್ಡ ದೊಡ್ಡ ಓಲೆ ಅವೆಲ್ಲ ಹಾಕ್ಕೊಂಡೋದ್ರೆ ಅಲೋ ಮಾಡಲ್ಲ. ಸೊ ದಯವಿಟ್ಟು ಅದನ್ನೆಲ್ಲ ತೆಗ್ದ್ಬಿಟ್ಟು ಹೋಗಿ. ಕಾಲಲ್ಲಿ ಗೆಜ್ಜೆ ಅವೆಲ್ಲ ತೆಗ್ದಿಟ್ಟು ಹೋಗಿ. ನೆಕ್ಸ್ಟ್ ಇನ್ನೊಂದು ಏನು ಗೊತ್ತಾ, ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಹಾಲ್ ಟಿಕೆಟ್ ಜೊತೆಗೆ ನೀವು ನಿಮ್ಮ ಫೋಟೋ ಐಡೆಂಟಿಟಿ, ಅಂದರೆ ನಿಮ್ಮ ಫೋಟೋ ಇರುವಂತಹ ಒಂದು ಐಡೆಂಟಿಟಿ ಪ್ರೂಫ್ ಏನಾದರೂ ತೊಗೊಂಡೋಗ್ಬೋದು. ಒಂದು ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡು ಹೋಗ್ಬೋದು, ಅಥವಾ ಆಧಾರ್ ಕಾರ್ಡ್ ತೊಗೊಂಡು ಹೋಗ್ಬೋದು, ಅಥವಾ ಪ್ಯಾನ್ ಕಾರ್ಡ್ ಕೂಡ ತೊಗೊಂಡು ಹೋಗ್ಬೋದು. ಈ ಥರ ಅಂದರೆ ನಿಮ್ಮ ಫೋಟೋ ಇರುವಂಥ ಒಂದು ಇದನ್ನು ತೊಗೊಂಡು ಹೋಗಬೇಕು. ಆಮೇಲೆ ಕ್ಯಾಂಡಿಡೇಟ್ಸ್ ಟೈಮಿಂಗು, ನೀವು 8:30ಗೆ ಫಸ್ಟ್ ಬೆಲ್ ಆಗುತ್ತೆ, ಬೆಳಗ್ಗೆ 8:30ಗೆ. ಆವಾಗ ನೀವು ಹೋಗಿ ನೀವು ಯಾವ ರೂಮಲ್ಲಿ ಬಂದಿದೆ ಅಂತ ನೋಡ್ಕೋಬೋದು. 9:30ಗೆ ಬೆಲ್ ಆಗುತ್ತೆ, ಯಾವ ರೂಮಲ್ಲೇ ಬಂದಿದೆ ಅಲ್ಲಿ ನೀವು ಎಂಟ್ರಿ ಆಗ್ಬೋದು. ಇಲ್ಲಿ ಬರೀ ನೋಡ್ಕೋಬೋದು, ಇಲ್ಲಿ ಎಂಟ್ರಿ ಆಗ್ಬೋದು. ಆಮೇಲೆ 10 ಆದಮೇಲೆ ಯಾವುದೇ ಎಂಟ್ರಿ ಕೊಡಲ್ಲ, ಒಳಗಡೆ ಕೂತ್ಕೊಂಡ್ರೆ. ಒಂದು ಸತಿ 10 ಒಂದು ಥರ್ಡ್ ಬೆಲ್ ಆಗಿಬಿಟ್ರೆ ನಿಮ್ಮನ್ನು ಒಳಗಡೆ ಹೋಗೋಕ್ಕೂ ಬಿಡಲ್ಲ, ಏನು ಮಾಡೋಕ್ಕೂ ಬಿಡಲ್ಲ. ದಟ್ಸ್ ವೇರ್ ಎಕ್ಸಾಮ್ ಸ್ಟಾರ್ಟ್ಸ್. ಸೊ ಅದಕ್ಕೆ ನೀವು ಪ್ರಿಫರೇಬಲಿ 8:30ಗೇನು ಹೋಗೋ ನೀಡಿಲ್ಲ. ಯು ಕ್ಯಾನ್ ಆಲ್ಸೋ ಗೋ 9 ಎಲ್ಲ ರೀಚ್ ಆಗಿಬಿಟ್ರೆ ಸಾಕು. ಓಕೆನಾ? ಸೊ ದ ನೆಕ್ಸ್ಟ್ ರೂಲ್ ಏನಂತಂದರೆ, ಇದು PWD ಕ್ಯಾಂಡಿಡೇಟ್ಸ್ಗೆಲ್ಲ 20 ಮಿನಿಟ್ಸ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಫಿಸಿಕಲಿ ಚಾಲೆಂಜ್ ಇರ್ತಾರಲ್ಲ ಅವರಿಗೆ 20 ಮಿನಿಟ್ಸ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಸೊ ಯು ಕ್ಯಾನ್ ಮ್ಯಾನೇಜ್ ವಿತ್ ದ್ಯಾಟ್. ಆಮೇಲೆ ನೆಕ್ಸ್ಟ್ ಮತ್ತೇನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಹಾಗೆ ನಿಮ್ಮ ಎಕ್ಸಾಮ್ ನಿಯರ್ ಇರೋದ್ರಿಂದ ಆಲ್ ದ ಬೆಸ್ಟ್ ಗೈಸ್. ಈ ಟೈಮಲ್ಲಿ ಆದಷ್ಟು ನೀವು ಬರೀ ರಿವಿಷನ್ ಮಾಡ್ತಾ ಹೋಗಿ. ಸೊ ಜಾಸ್ತಿ ಏನು ಹೊಸದನ್ನು ಓದೋಕ್ಕೆ ಹೋಗಬೇಡಿ, ಚೆನ್ನಾಗಿ ಮಾಡಿ, ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಆಲ್ಸೋ ಹಿಂದಿನ ದಿನ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡಿ ಎಕ್ಸಾಮಿಗೆ ಹೋಗಿ. ಕಾಮ್ ಮೈಂಡಿಂದ ಹೋದರೆ ನಿಮಗೆ ಎಕ್ಸಾಮಲ್ಲಿ ಜಾಸ್ತಿ ಟೆನ್ಷನ್ ಆಗಲ್ಲ. ಸೊ ಆಲ್ ದ ಬೆಸ್ಟ್. ಆ್ಯಂಡ್ ನಿಮ್ಮ ಎಲ್ಲ ಕೆಸೆಟ್ ಬರೀತಿರೋ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ಲೈಕ್ ಮಾಡಿ. ಆಮೇಲೆ ನಿಮ್ಮದು ಎಕ್ಸಾಮ್ ಕ್ಲಿಯರ್ ಆದರೆ ಕಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸಿ. ಥ್ಯಾಂಕ್ ಯು. ಬೈ.